ಫೆನಿಲ್ ಚಂಡಮಾರುತದ ಎಫೆಕ್ಟ್ ಹೇಗಿದೆ ಅಂದರೆ ಬಯಲು ಸೀಮೆ ಜಿಲ್ಲೆಗಳು ಅಂತ ನಾವು ಚಿಕ್ಕಬಳ್ಳಾಪುರ, ಕೋಲಾರದನ್ನೆಲ್ಲ ಕರಿತಾ ಇದ್ವಲ್ಲ. ಸೊ ಈಗ ಚಿಕ್ಕಬಳ್ಳಾಪುರದಲ್ಲಿ ಮಲೆನಾಡಿನ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಯಾಕಂದರೆ ಇಲ್ಲೂ ಕೂಡ ಜಿಟ್ಟಿ ಜಿಟ್ಟಿ ಮಳೆ ಸುರಿತಾ ಇದೆ. ಇದರಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಜನ ಛತ್ರಿ, ಸ್ವೆಟರು, ಜರ್ಕಿನ್ಗಳ ಮೊರೆ ಹೋಗಿದ್ದಾರೆ. ಸೈಕ್ಲೋನ್ ಎಫೆಕ್ಟ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ಜಿಲ್ಲಾಧಿಕಾರಿ PN ರವೀಂದ್ರ ರಜೆ ಘೋಷಣೆ ಮಾಡಿದ್ದಾರೆ. ಎನ್ಸೆಲ್ ಸೈಕ್ಲೋನ್ ಅಬ್ಬರಕ್ಕೆ ಈಗಾಗಲೇ ಕೂಡ ತಮಿಳುನಾಡು ತತ್ತರಿಸ್ತಾ ಇದೆ. ಆಂಧ್ರ ಪ್ರದೇಶ ಸೇರಿದಂತೆ ಬಹುತೇಕ ಕರಾವಳಿ ಭಾಗದ ರಾಜ್ಯಗಳಲ್ಲಿ ಯಥೇಚ್ಛವಾದಂತಹ ಮಳೆ ಆಗ್ತಿದೆ. ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಕೂಡ ಮಳೆ ಆಗ್ತಿದೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಜಿಟಿಯಾದಂತಹ ಮಳೆ, ಅಂದರೆ ಕಳೆದ 2 ದಿನಗಳಿಂದಲೂ ಕೂಡ ತುಂತುರು ಮಳೆ ಆಗ್ತಿದೆ. ಹಾಗಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಈಗಾಗಲೇ ಕೂಡ ಅತಿಯಾದ ಚಳಿ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಈ ಸೈಕ್ಲೋನ್ ಎಫೆಕ್ಟ್ನ ಮಳೆ ನಿರಂತರವಾಗಿ ಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ PN ರವೀಂದ್ರ ಅವರು ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಈಗಾಗಲೇ ಕೂಡ ಹೊರಗಡೆ ಬರಬೇಕು ಅಂತಂದರೆ ತಲೆ ಮೇಲೆ ಟೋಪಿ ಇರಬೇಕು, ಇಲ್ಲ ಛತ್ರಿ ಇರಬೇಕು, ಜರ್ಕಿನನ್ನು ಧರಿಸಿ ಹೊರಗಡೆ ಬರಬೇಕು. ಅಂತಹ ಪರಿಸ್ಥಿತಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣವಾಗಿರುವಂಥದ್ದು. ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾದಂತಹ ಜಿಟಿಯಾದಂತಹ ಮಳೆ ಆಗ್ತಾ ಇದೆ. ಹಾಗಾಗಿ ಸಹಜವಾಗಿ ಜನ ಇವತ್ತು ಚಳಿಗೆ ಒಂದು ರೀತಿ ನಡುಗ್ತಾ ಇದ್ದಾರೆ, ಮಳೆಗೆ ಪರದಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿದೆ. ಹೀಗಾಗಿ ಈಗಾಗಲೇ ಕೂಡ ಆರೋಗ್ಯ ಇಲಾಖೆ ಕೂಡ ಮುಂಜಾಗೃತಾ ಕ್ರಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇಲ್ಲಿರುವಂತಹ ನಾಗರಿಕರು, ಅದರಲ್ಲೂ ಕೂಡ ವಯೋವೃದ್ಧರು, ಮಕ್ಕಳು, ಬಾಣಂತಿಯರು, ಗರ್ಭಿಣಿಯರು ಕೂಡ ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ರೀತಿಯ ಮಾರ್ಗಸೂಚಿಗಳನ್ನು ಸಹ ಬಿಡುಗಡೆ ಮಾಡಿದೆ. ಕಾರಣ ಯಾಕಂತಂದರೆ ಕಳೆದ 2 ದಿನಗಳಿಂದ ಮಳೆ ಆಗ್ತಿದೆ, ಜಡಿ ಮಳೆ ಆಗ್ತಿದೆ. ಆದರೆ ಅದರ ಹಿಂದೆ 4-5 ದಿನಗಳ ಹಿಂದೆ ಕೂಡ ವಿಪರೀತವಾದಂಥ ಚಳಿ, ಅಂದರೆ ಕಂಡು ಕೇಳರಿಯದಂತಹ ಚಳಿ ಇತ್ತು. ಹಾಗಾಗಿ ಸಹಜವಾಗಿ ಶೀತ ಗಾಳಿ, ದಟ್ಟವಾದ ಮಂಜು ಆವರಿಸಿತ್ತು. ಹಾಗಾಗಿ ಅನಾರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ಬೋದು. ಶೀತ, ನೆಗಡಿ, ಕೆಮ್ಮು ಸೇರಿದಂತೆ ಫ್ಲೂನಂತಹ ಲಕ್ಷಣಗಳು ಕಾಣ್ಬೋದು. ಹಾಗಾಗಿ ಸ್ವಯಂ ಚಿಕಿತ್ಸೆಯನ್ನು ಪಡ್ಕೊಳ್ಬೇಡಿ. ಎಲ್ಲರೂ ಕೂಡ ದಯವಿಟ್ಟು ಆ ರೀತಿಯ ಲಕ್ಷಣ ಬಂದರೆ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಕೂಡ ಆರೋಗ್ಯ ಇಲಾಖೆ ಮಾರ್ಗಸೂಚಿಗಳನ್ನು ಹೊರಡಿಸಿತ್ತು. ಒಟ್ಟಾರೆ ಇವತ್ತು ಮಳೆಯ ಕಾರಣ ಒಂದು ಕಡೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮತ್ತೊಂದು ಕಡೆ ರೈತರು ಬೆಳೆದಂಥ ಬೆಳೆಗಳು, ಅದರಲ್ಲೂ ಕೂಡ ರಾಗಿ ಕಟಾವಿನ ಹಂತಕ್ಕೆ ಬಂದಿದೆ. ಅದು ಎಲ್ಲವೂ ಕೂಡ ಈಗ ಈ ಮಳೆಯಿಂದ ಹಾಳಾಗ್ತಿದೆ. ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.